ನಮಸ್ಕಾರ ಎಲ್ಲರಿಗೂ. ನನ್ನದೊಂದು ಸಣ್ಣ ಪ್ರಪಂಚದಲ್ಲಿ ನನ್ನ ಅಡುಗೆ ಮನೆ ಕೂಡ ಒಂದು ಪುಟಾಣಿ ಪ್ರಪಂಚ. ಇವತ್ತು ಮಸ್ಸೊಪ್ಪು ಗಾರ್ಲಿಕ್ ಹಾಕದೆ ಮಾಡ್ತಾ ಇದ್ದೀನಿ, ಬೆಳ್ಳುಳ್ಳಿ ಇಲ್ಲದೆ. ಒಂದು ಕಟ್ ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ, ಒಂದು ಕಟ್ ಫ್ರೆಶ್ ಆಗಿರೋ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ, ಒಂದು ಕಟ್ ಕೀರೆ ಸೊಪ್ಪು, ಒಂದೇ ಒಂದು ಕಟ್ ದಂಟಿನ ಸೊಪ್ಪು. ಎಲ್ಲ ಚಿಕ್ಕ ಚಿಕ್ಕ ಕಟ್ಟು, ದೊಡ್ಡದೇನಿಲ್ಲ, ಇಬ್ಬರಿಗೆ ಮಾಡ್ತಾ ಇದ್ದೀನಿ, ಅದರಿಂದ ಜಾಸ್ತಿ ಸೊಪ್ಪು ಬಳಸ್ತಾ ಇಲ್ಲ ನಾನು. ಹಾಗೆ ಒಂದೇ ಒಂದು ಪಾಲಕ್ ತೊಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಹೆಚ್ಚೋದೇನಿಲ್ಲ, ಚೆನ್ನಾಗಿ ಬಿಡಿಸ್ಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಎಲ್ಲ ಕ್ಲೀನಾಗಿ ಮಣ್ಣಿಲ್ದಂಗೆ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಬನ್ನಿ ಈಗ ಒಂದು ಕುಕ್ಕರ್ಗೆ ಒಂದು 50 ಗ್ರಾಮ್ ಅಷ್ಟು ತೊಗರಿಬೇಳೆ ಹಾಕೋಣ. ನೀರು ಹಾಕಿ ಚೆನ್ನಾಗಿ ತೊಳೆಯೋಣ ಬೇಳೆನ. ತುಂಬ ಸುಲಭ, ಆದರೆ ಅಷ್ಟೇ ರುಚಿ. ಮುದ್ದೆಗೆ ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಚಳಿಗಾಲದಲ್ಲಿ ಸಖತ್ತಾಗಿರುತ್ತೆ, ಮಳೆಗಾಲದಲ್ಲಿ ಇನ್ನೂ ರುಚಿ. ಬನ್ನಿ, ಬೇಳೆ ತೊಳೆದಾಗಿದೆ. ಬನ್ನಿ, ಇದಕ್ಕೆ ತೊಳೆದಿಟ್ಕೊಂಡಿರೋ ಸೊಪ್ಪುಗಳನ್ನ ಹಾಗೆ ಹಾಕೋಣ. ಹೆಚ್ಚೋದೇನು ಬೇಡ, ಬೇಯಿಸಾದ್ಮೇಲೆ ರುಬ್ತೀವಿ, ಅದರಿಂದ ಹೆಚ್ಚೋದೇನು ಬೇಡ. ಹಾಗೆ ಎಲ್ಲ ಸೊಪ್ಪನ್ನು ಕುಕ್ಕರ್ ಒಳಗೆ ಹಾಕೋಣ. ಈಗ 50 ಗ್ರಾಮ್ ಬೇಳೆ ತೊಗೊಂಡಿದ್ದರಿಂದ ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೆ 3 ಲೋಟ ನೀರು ಹಾಕ್ಕೊಳ್ಳೋಣ. ಸಾಕಾಗುತ್ತೆ 3 ಲೋಟ ನೀರು. 3 ಲೋಟ ನೀರು ಹಾಕೋದು ತೋರಿಸ್ತಾ ಇದ್ದೀನಿ, ಇನ್ನೊಂದು ಚೂರು ಎಕ್ಸ್ಟ್ರಾ ಅಷ್ಟೇ. ಈಗ ಇದಕ್ಕೆ ಒಂದು ಸ್ವಲ್ಪ 2 ಟೊಮೆಟೊ ಹಾಕೋಣ. ಹುಳಿ ಟೊಮೆಟೊ ಯೂಸ್ ಮಾಡೋಣ. 2 ಈರುಳ್ಳಿ ಸಿಪ್ಪೆ ತೆಗೆದು ದಪ್ಪ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿರೋದು. ಒಂದು 5-6 ಹಸಿಮೆಣಸಿನ್ಕಾಯಿ. ಇದು ಇಷ್ಟೇ ಖಾರ, ಇನ್ನೇನು ಎಕ್ಸ್ಟ್ರಾ ಖಾರ ಹಾಕಲ್ಲ ಇದಕ್ಕೆ, ಇನ್ಯಾವ ಪುಡಿನೂ ಉಪಯೋಗಿಸಲ್ಲ. ಸ್ವಲ್ಪ ಅರಿಶಿನ ಹಾಕೋಣ. ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಬೆಳ್ಳುಳ್ಳಿ ಇಷ್ಟ ಆಗೋರು ಈ ಲೆವೆಲಲ್ಲಿ ಬೆಳ್ಳುಳ್ಳಿ ಹಾಕ್ಕೋತಾರೆ, ನಾನು ಬೆಳ್ಳುಳ್ಳಿ ಹಾಕದೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋಣ, ಕುಕ್ಕರ್ ಮುಚ್ಚೋಣ, ಒಂದು 3 ಕೂಗಿಸ್ಕೊಳ್ಳೋಣ. ಚೆನ್ನಾಗಿ ಬೇಯಬೇಕು ಬೇಳೆ ಎಲ್ಲ. ನೋಡಿ, ಈಗ ಆಗಿದೆ, ತೋರಿಸ್ತಾ ಇದ್ದೀನಿ. ಬೇಳೆ ಹೋಳಲ್ಲ, ಸೊಪ್ಪು ಎಲ್ಲ ಬೆಂದಿದೆ, ಈರುಳ್ಳಿ ಹೋಳುಗಳು ಬೆಂದಿದೆ. ಈಗ ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಕಾಯಿ ತುರಿ ಹಾಕೋಣ, ಒಂದು ಸಣ್ಣ ಬಟ್ಲಷ್ಟು. ಭಾಳ ರುಚಿಯಾಗಿರುತ್ತೆ ಮಾತ್ರ, ಎಂಥವ್ರಿಗಾದರೂ ಇಷ್ಟ ಆಗುತ್ತೆ, ಮತ್ತು ಆರೋಗ್ಯಕ್ಕಷ್ಟೇ ಒಳ್ಳೆಯದು. ಸೊಪ್ಪುಗಳಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಜೀರಿಗೆ ಹಾಕೋಣ, 1 ಸ್ಪೂನಷ್ಟು. ಸ್ವಲ್ಪ ಅರಿಶಿನ ಹಾಕೋಣ. ಹಾಗೆ ಸ್ವಲ್ಪ ನೆನೆಸಿರೋ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಗಸಗಸೆ ಹಾಕ್ಕೊಳ್ಳೋಣ, ತುಂಬ ರುಚಿ ಬರುತ್ತೆ. ಚೂರೇ ಚೂರು 1/4 ಸ್ಪೂನ್ ಗಸಗಸೆ ಹಾಕ್ಕೊಳ್ಳೋಣ, ಒಳ್ಳೆ ರುಚಿ ಬರುತ್ತೆ. ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಬೋಣ, ಆದಷ್ಟು ನುಣ್ಣಗೆ. ಗಸಗಸೆ ಬೇಗ ನುಣ್ಣಗಾಗಲ್ಲ, ಆದಷ್ಟು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಈ ಥರ ರುಬ್ಕೊಳ್ಳೋಣ. ಈಗ ಸೊಪ್ಪು ಎಲ್ಲ ತಣ್ಣಗಾಗಿದೆ, ತುಂಬ ತಣ್ಣಗೇನಾಗಿಲ್ಲ, ಪರವಾಗಿಲ್ಲ, ಸಾಕಷ್ಟು ತಣ್ಣಗಾಗಿದೆ. ಒಂಚೂರು ಹಬೆ ಬರ್ತಾ ಇದೆ, ಪರವಾಗಿಲ್ಲ, ಅದೇ ತಣ್ಣಗಾಗಿದೆ. ಓಕೆ, ಎಲ್ಲ ಹಾಕ್ಕೊಂಡು ಈ ಮಸಾಲೆ ಜೊತೆ ಅದನ್ನು ಚೆನ್ನಾಗಿ ರುಬ್ಕೊಳ್ಳೋಣ. ಕೆಲವರು ತರಿಯಾಗಿ ರುಬ್ತಾರೆ, ನಾನು ಸ್ವಲ್ಪ ನುಣ್ಣಕ್ಕೆ ರುಬ್ಬಿದ್ದೀನಿ. ರುಬ್ಬಿದ್ದನ್ನು ಒಂದು ಪಾತ್ರೆಗೆ ಎತ್ಕೊಳ್ಳೋಣ, ಬಗ್ಗಿಸ್ಕೊಳ್ಳೋಣ. 3 ಸಲ ಆಯಿತು. ಸೊ 3 ಸಲನೂ ಹೀಗೆ ರುಬ್ಬಿ ಎತ್ಕೊನೆಯಲ್ಲೇ ಮಿಕ್ಸಿಗೆ ಒಂದು ಸ್ವಲ್ಪ ನೀರು, ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಬಗ್ಗಿಸ್ಕೊಂಬಿಡೋಣ. ಇದು ತುಂಬ ನೀರಾಗಿ ಮಾಡಬಾರ್ದು, ನೀರಾಗಿ ಮಾಡಿದ್ರೆ ಚೆನ್ನಾಗಿರಲ್ಲ ಮಸೊಪ್ಪು. ಸೊ ಹಾಗಾಗಿ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕಿ ಬಗ್ಗಿಸ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕೋಣ, ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು. ನಾನು 1.5 ಸ್ಪೂನಷ್ಟು ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋಕ್ಕಿಡೋಣ. ತುಂಬ ಗಟ್ಟಿ ಅನ್ನಿಸ್ತು ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಮಿಕ್ಸಿ ಜಾರ್ ಇನ್ನೂ ಕ್ಲೀನ್ ಮಾಡಿರಲಿಲ್ಲ ಅಂದರೆ ಅದನ್ನು ಕ್ಲೀನ್ ಮಾಡಿ ಹಾಕ್ಕೊಳ್ಳಿ. ಅದು ಇಷ್ಟು ಗಟ್ಟಿಯಾಗಿರಬೇಕು ಮಸೊಪ್ಪು, ಆವಾಗಲೇ ನೀರಾಗಿಬಿಟ್ರೆ ಚೆನ್ನಾಗಿರಲ್ಲ. ಕುದಿಯೋಕ್ಕಿಡೋಣ. ಇಷ್ಟೇ ಸಿಂಪಲ್ಲು, ಯಾವ ಮಸಾಲೆ ಪದಾರ್ಥನೂ ಜಾಸ್ತಿ ಇಲ್ಲ, ಆದರೆ ಅಷ್ಟೇ ರುಚಿ, ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು. ಬನ್ನಿ, ಈಗ ಇದಕ್ಕೊಂದು ಸಿಂಪಲಾಗಿ ಒಗ್ಗರಣೆ ಹಾಕ್ಬೋಣ. ಒಂದು ಕುದಿ ಬರಲಿ, ಕುದೀತಾ ಇದೆ, ಪಕ್ಕದಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಇಡೋಣ, ಸಾಸಿವೆ ಹಾಕೋಣ. ಸಾಸಿವೆ ಚಟಪಟ ಅನ್ಸಿಡಿದ್ಮೇಲೆ ಒಣಮೆಣ್ಸಿನ್ಕಾಯಿ ಹಾಕೋಣ, 1-2. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. ಇಷ್ಟೇ ಒಗ್ಗರಣೆ, ಇನ್ನೇನು ಇಲ್ಲ. ಬೇಕಾದರೆ ಒಂಚೂರು ಜೀರಿಗೆ ಹಾಕ್ಕೋಬೋದು, ನಾನು ಜೀರಿಗೆ ಏನು ಹಾಕಿಲ್ಲ, ರುಬ್ಬಕ್ಕೆ ಹಾಕಿದ್ದೀನಲ್ಲ ಅಂತ. ಈಗ ಈ ಒಗ್ಗರಣೆನ ತೆಗೆದು ಕುದೀತಾ ಇರೋ ಮಸೊಪ್ಪು ಮೇಲೆ ಹಾಕ್ಬಿಡೋಣ. ಬಿಸಿ ಬಿಸಿ ಅನ್ನದ ಜೊತೆ ತುಂಬಾ ಸಖತ್ತಾಗಿತ್ತು. ನೀವು ಟ್ರೈ ಮಾಡಿ. ನೀವು ಬೇರೆ ಥರ ಮಾಡೋಂಗಿದ್ರೆ
ಅದನ್ನು ತಿಳಿಸ್ಕೊಡಿ, ಇಲ್ಲ ಲಿಂಕ್ ಕಳಿಸ್ಕೊಡಿ ಸ್ನೇಹಿತರೆ, ಖಂಡಿತ ನೋಡ್ತೀನಿ. ತುಂಬ ಚೆನ್ನಾಗಾಗೋ ವಿತೌಟ್ ಗಾರ್ಲಿಕ್ ಮಸ್ಸೊಪ್ಪು ತಯಾರಾಯಿತು. ಬಿಸಿ ಅನ್ನೋ ಜೊತೆ ಹಾಕೋದು ತೋರಿಸ್ತಾ ಇದ್ದೀನಿ ನೋಡಿ. ಸೂಪರಾಗಿದೆ ಅಲ್ವಾ? ನುಣ್ಣಕ್ಕಿರೋದ್ರಿಂದ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತಂದರೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಯಾರಿಗಾರು ಕಾನ್ಸ್ಟಿಪೇಷನ್ ಇದ್ದರೆ ಭಾಳ ಬೇಗ ಕ್ಲಿಯರ್ ಆಗೋಗುತ್ತೆ ನೋಡಿ. ಸ್ವಲ್ಪ ತುಪ್ಪ ಹಾಕೋಣ ಬಿಸಿ ಅನ್ನದ ಮೇಲೆ. ಈಗ ತಿನ್ನೋಣ ಕಲಿಸ್ಬಿಟ್ಟು. ತುಂಬಾ ರುಚಿಯಾಗಿರೋ ಮಸ್ಸೊಪ್ಪು ಕರ್ನಾಟಕದಲ್ಲಿ ಬಹಳನೇ ಫೇಮಸ್ಸು. ಮುದ್ದೆ ಮಸ್ಸೊಪ್ಪು ಅಂದರೆ ಯಾರಿಗಾದರೂ ಬಾಯಿ ನೀರು ಬಂದೇ ಬರುತ್ತೆ. ತುಂಬ ಚೆನ್ನಾಗಾಗುತ್ತೆ. ಮಾಡಿ ನೋಡಿ ಸ್ನೇಹಿತರೆ. ಬೆಳ್ಳುಳ್ಳಿ ಇಲ್ಲದೆ ಮಾಡಿದ್ದೀನಿ, ನೀವು ಹೀಗೆ ಮಾಡಿ ನೋಡಿ, ಟ್ರೈ ಮಾಡಿ. ಇಷ್ಟ ಆಯಿತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡಿ. ಇನ್ನೂ ತುಂಬ ರೆಸಿಪೀಸ್ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಈ ರೆಸಿಪಿ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಚೆನ್ನಾಗಿದೆ ಅಲ್ವಾ? ನೋಡೋಕ್ಕೆ ಚೆನ್ನಾಗಿದೆ. ಅಷ್ಟೇ ಆರೋಗ್ಯಕರವಾದ ಮಸ್ಸೊಪ್ಪು ರೆಡಿಯಾಗೋಯ್ತು. ಥ್ಯಾಂಕ್ ಯು. ನೆಕ್ಸ್ಟ್ ರೆಸಿಪಿಲಿ ಖಂಡಿತ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ವಿಡಿಯೋಸ್ ನೋಡ್ತಾಯಿರಿ, ಎನ್ಕರೇಜ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.